ಅವಾಗ ಬೇಜಾರಾದಾಗ ಈ ತರ ಎಲ್ಲ ತರ್ಸ್ಕೊಂಡು ತಿಂತಾ ಇರ್ಬೇಕು. ಪಾರ್ಟಿ ಮಾಡ್ತಾ ಇದೀವಿ ಗಾಯ್ಸ್, ನಂದಿನಿ ಡ್ಯೂಲೆಕ್ಸ್ ಇಂದ ತರ್ಸ್ಕೊಂಡು. ಅದು ನಾನು ತುಂಬಾ ದಿನದಿಂದ ತಿನ್ಬೇಕಂತ ಆಸೆ ಪಡ್ತಿದ್ದೆ. ಅದು ಪ್ಯಾಕೇಜ್ ಅಲ್ಲಿ ಇಲ್ಲ, ಇದು ಸಪ್ರೇಟ್ ಆಗಿ. ಅದು ತೆಂಗಿನಕಾಯಿ ಇದ್ರಲ್ಲಿ ಒಂದು ಸ್ವೀಟ್ ಮಾಡ್ತಾರೆ. ಬಟ್ ನಂಗೆ ಅದು ಕ್ವಾಂಟಿಟಿ ಇಷ್ಟು ಬರುತ್ತೆ ಅಂತ ದೇವರಣೆ ಗೊತ್ತಿರಲಿಲ್ಲ. 100 ರೂಪಾಯಿ ಅದಕ್ಕೆ. ಬಟ್ ತುಂಬಾ ಸ್ಮಾಲ್ ಕ್ವಾಂಟಿಟಿ, ಹಲ್ವಾ ತರ ಸಖತ್ತಾಗಿರುತ್ತೆ. ನಾನು ಇದನ್ನ ಸಿರ್ಸಿಯಲ್ಲಿ ಒಂದ್ಸಲಿ ತಿಂದಿದ್ದೆ. ಅಲ್ಲಿ ಯಾವುದೋ ಒಂದು ಹೋಮ್ ಸ್ಟೇಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ನಾನು ಇದನ್ನ ಟ್ರೈ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೆ. ಇವತ್ತು ಆಸೆ ಪೂರೈಸ್ಕೊಂತ ಇದೀನಿ. ಸೊ ಇವತ್ತು ನಾವು ಪಾರ್ಟಿ ಮಾಡ್ತಾ ಇದೀವಿ ಗಾಯ್ಸ್, ನಂದಿನಿ ಡ್ಯೂಲೆಕ್ಸ್ ಇಂದ ತರಿಸ್ಕೊಂಡು. ಯಮಿ ಯಮಿ. ಏನ್ ಪಲ್ಯ ಇದು? ತೊಂಡೆಕಾಯಿ ಪಲ್ಯ. ಓಕೆ, ತೊಂಡೆಕಾಯಿ ಪಲ್ಯ ಕೊಟ್ಟಿದ್ದಾರೆ. ಆಕ್ಚುಲಿ ನಾವು 1 ವರ್ಷದ ಮೇಲೆ ಆಯ್ತು ಆಕ್ಚುಲಿ ನಂದಿನಿ ಡ್ಯೂಲೆಕ್ಸ್ ಅಲ್ಲಿ ತರಿಸಿ. ನಾವು ಸ್ವಿಗ್ಗಿಯಲ್ಲಿ ಹೋಗಿ ನಂದಿನಿ ಡ್ಯೂಲೆಕ್ಸ್ ರೆಸ್ಟೋರೆಂಟ್ ಸೆಲೆಕ್ಟ್ ಮಾಡ್ಕೊಂಡು ತರಿಸಿದ್ದು. ತುಂಬ ಜನ ಕೇಳಿದ್ರು ಆ್ಯಕ್ಚುಲಿ ಹೆಂಗೆ ತರಿಸಿದ್ರಿ, ಲಾಸ್ಟ್ ಟೈಮ್ ನಾವು ಒಬ್ಬಟ್ಟು ತರಿಸಿದಾಗ ಹೆಂಗೆ ತರಿಸಿದ್ರಿ ಅಂತ ಕೇಳಿದ್ರು. ತುಫಾ ನೋಡಿ ಗಾಯ್ಸ್, ತುಫಾ ಕಟ್ಟಾರ ತುಫಾ. ಊಟನೇ ಮಾಡಲ್ಲ ಮೊದಲಾಗ, ಅವ್ರಿಗೂ ಗೊತ್ತು. 1 kg ಅನ್ನ ಅಲ್ಲಮ್ಮಿ, ಅದು 1 kg ಐತನಮ್ಮ. ಹಾ ಉದ್ರದ್ರಾಗ ಮಾಡವ್ರೆ. ಓಕೆ ಸಾಕು. ಫಸ್ಟು ಪಪ್ಪು ಅವ್ರದ್ದು ಸ್ಟೈಲ್. ಅಲ್ಲಿ ನೋಡಿ ಅವಳು ಬಾಗಿಲು ತೆಗಿತಾರೆ. ನೋಡಿ ಸ್ವಲ್ಪ ಅವಳ ಅವತಾರ ನೋಡಿ ಸ್ವಲ್ಪ. ಗೌರಿದು ನೆಮ್ಮದಿನೇ ಇಲ್ಲ ಅವಳಿಗೆ. ಏಯ್ ಬರ ಇಲ್ಲಿ ಊಟ ಮಾಡು. ಬರ ಎಲ್ಲ ಸರ್ ತಿನ್ನು ಬರ ನೀನು. ಲೋಪರ್ ಹುಚ್ಚಿನ ನೀನು. ಆ್ಯಕ್ಚುಲಿ ನಮಗಿದು 2 ಟೈಮ್ಸ್ ಆಗುತ್ತೆ. ನಾವಿರೋದೇ 3 ಜನ. 3 ಜನಕ್ಕೆ 2 ಟೈಮ್ಸ್ ಆಯ್ತದೆ. ಎಲ್ಲ ಇಷ್ಟು ತಿಂದ್ರೇ ಹೊಟ್ಟೆ ತುಂಬೋಯ್ತದೆ ಇದು. ಬಾಯಲ್ಲಿ ನೀರು ಬರ್ತಾ ಇದೆ ಗಾಯ್ಸ್. ಅವಾಗ ಬೇಜಾರಾದಾಗ ಈ ತರ ಎಲ್ಲ ತರ್ಸ್ಕೊಂಡು ತಿಂತಾ ಇರ್ಬೇಕು. ದುಡ್ಡು ಯೋಚನೆ ಮಾಡಬಾರ್ದು, ತಿನ್ಬಿಡ್ಬೇಕು. ಯಾವಾಗ ಹೋಯ್ತೀವೋ ಗೊತ್ತಿಲ್ಲ, ತಿನ್ಕೊಬಿಡ್ಬೇಕು. ಸಾಕು. ತುಪ್ಪಾಭಿಷೇಕ ಸ್ವಾಹ. ಎಂಜಾಯ್ ಮಾಡಿ. ಮಜ್ಜಿಗೆ ಹುಳಿ ಬೇರೆ ಇದೆ. ತಿನ್ನೋಣ. ಯಮ್ಮಿ ಯಮ್ಮಿ. ಕೊಕೊನೆಟ್ ಪುಡ್ಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಬಾಯಲ್ಲಿಟ್ರೆ ಕರ್ಗೋಗುತ್ತೆ, ಸಕ್ಕತ್ತಾಗಿದೆ. ಇವಾಗ ಅನ್ನ ಪಪ್ಪು ನನಗೆ ಕೈಯಲ್ಲಿ ತಿನ್ನೋಕೆ ಕಷ್ಟ ಆಗ್ತಾ ಇದೆ. ಎಲ್ಲ ಇಟ್ಕೊಂಡು ವಿಡಿಯೋ ಎಲ್ಲ ಮಾಡೋಕ್ಕೋದಕ್ಕೆ ಸ್ಪೂನಲ್ಲಿ ತಿಂತಾ ಇದ್ದೀನಿ ಗೈಸ್. ಆಂಧ್ರ ಪಪ್ಪು ನೆಕ್ಸ್ಟ್ ಲೆವೆಲ್ ಪಪ್ಪು. ನಮ್ಮಮ್ಮನೂ ಮಾಡ್ತಾರೆ, ಸಕ್ಕತ್ತಾಗಿ ಮಾಡ್ತಾರೆ. ಆ್ಯಕ್ಚುಲಿ ಪಪ್ಪು ಚೆನ್ನಾಗಿ ಮಾಡ್ತಾರೆ, ನಾನು ತಿಂದಿದ್ದೀನಿ. ಓಹೋ ಈ ಥರ ಖಾರ ಉಪ್ಪು ಹುಳಿ ಖಾರ ತಿಂದು ಎಷ್ಟು ದಿನ ಆಯ್ತು ನಾನು. ಸಕ್ಕತ್ತಾಗಿದೆ ಪಪ್ಪು ಗೈಸ್. ಈ ತೊಕ್ಕು ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಮಾವಿನಕಾಯಿ ತೊಕ್ಕು ಅನಿಸುತ್ತೆ. ನೆಕ್ಸ್ಟ್ ಈಗ ಮಜ್ಜಿಗೆ ಹುಳಿ ಕೊಟ್ಟಿದ್ದಾರೆ. ಸಾಕು ಅಷ್ಟೇ. ಭಯಂಕರ ಖಾರ, ಸಖತ್ ಖಾರಕ್ಕೆ ಹಿಡಿತಾ ಇದೆ ನನಗೆ. ಬಟ್ ಸಕ್ಕತ್ತಾಗಿದೆ. ಆಂಧ್ರದವ್ರು ತಿನ್ನೋದೇ ಖಾರ. ಸೂಪರ್ ಮಜ್ಜಿಗೆ ಹುಳಿ ಸೂಪರ್. ಆಂಧ್ರದವ್ರು ಖಾರ ಅಂದ್ರೆ ಮುಂದೆನೆ ಅವರು ಹೆಂಗೆ ಹೊಟ್ಟೆ ಹೊಡೆಯೋದು. ತಿಂದು ಶೆಕೆ ಬ್ಯೂರ ಎಳಿತಾ ಇದೆ ನನಗೆ. ಸಕ್ಕತ್ತಾಗಿದೆ. ಈ ಚಳಿಗೆ ನನ್ನ ಮಗನ ಕಾಲಿಂದ ತಲೆ ತನಕ ಎಲ್ಲ ನರ ಎಲ್ಲ ಆ್ಯಕ್ಟಿವ್ ಆಯ್ತಾ ಇದೆ ಖಾರಕ್ಕೆ. ಸೂಪರ್ ಇದೆ. ಖಾರ ತಿನ್ಬಿಟ್ಟು ತಲೆಯೆಲ್ಲ ಗಿರ್ರಂತೆ. ಪಪ್ಪು ಮಜ್ಜಿಗೆ ಹುಳಿ ಸಖತ್ತಾಗಿತ್ತು. ಅನ್ನ ಹುಳಿ ಓಕೆ, ಅದೇ ಕಂಪೇರ್ ಮಾಡಿದ್ರೆ ಇದು ಓಕೆ. ಖಾರ ಅಷ್ಟೊಂದಿಲ್ಲ, ಮೈಲ್ಡ್ ಆಗಿದೆ. ಟೇಸ್ಟು ಓಕೆ. ಅನ್ನ ರಸ ಟೇಸ್ಟು ನಮ್ಮಮ್ಮ ಹೇಳ್ತಾರೆ. ಆಂಧ್ರ ಊಟಕ್ಕೆ ಏನು ಬರುತ್ತೆ? ಹೋಗೋನೆ ಏನಿಲ್ಲ, ಅದು ಸುಮಾರು 4 ತಿಂಗಳಾಗಿದೆ. ಇಂಥ ಒಳ್ಳೆ ಊಟ ತಿಂದು, ಇಂಥ ಖಾರ ತಿಂತೀವಿ. ಖಾರ ಗ್ಯಾಪ್ ಆಗಿದೆ ಹಂಗೆ ತಡ್ಕೊಳಕ್ಕಾಗ್ದಿರೆ ಅನ್ನ ರಸನೂ ತಿನ್ನಲಿಲ್ಲ. ತಲೆಯೆಲ್ಲ ಬ್ರೈನೆಲ್ಲ ಲೂಸ್. ರಶ್ಮಿ ಸಖತ್ತಾಗಿದೆ. ಇವಾಗ ಖಾರ ತಿನ್ನೋರ್ಗೆ ಹೇಳಿ ಮಾಡಿಸ್ದಂಗಿರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿದೆ ಊಟ. ಟ್ರೈ ಮಾಡಿ, ದುಡ್ಮುಖ ನೋಡಬೇಡಿ. ಅಲ್ಲೇ ಹೋಗು ತಿನ್ಬೋದು. ನಂದಿನಿ ಡ್ಯೂಲೆಕ್ಸು ಸ್ವಿಗ್ಗಿಲಿ ಆರ್ಡರ್ ಮಾಡಿ ಮನೆಗೆ ಬರುತ್ತೆ ತಿನ್ನಿ. ಖಾರ ತಡೆಯೋಕ್ಕಾಗ್ತಿಲ್ಲ. ಒಳ್ಳೆ ಸಬ್ಬಕ್ಕಿ ಅಕ್ಕಿ ಪಾಯಸ. ಆ್ಯಕ್ಚುಲಿ ಇದನ್ನು ನಾನು ತುಂಬ ಕ್ರೇವ್ ಮಾಡ್ತಿದ್ದೆ.
ಮೊನ್ನೆ ಅಮ್ಮಂಗೆ ಹೇಳ್ತಿದ್ದೆ ಪಾಯಸ ಮಾಡಿಕೊಡು ಅಂತ, ಇದು ಸಿಕ್ತು ನನಗೆ ಈಗ. ವಾವ್ ವಾವ್, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಗೈಸ್. ಇವತ್ತು ಹೊಟ್ಟೆ ತುಂಬ ತಿಂದಿದ್ದೀನಿ, ಮೂಗು ತುಂಬ ಸೋರ್ಸಿದ್ದೀನಿ, ಒಳ್ಳೆ ನಿದ್ದೆ ಮಾಡ್ತೀನಿ. ಪಾಯಸ ನೆಕ್ಸ್ಟ್ ಲೆವೆಲ್. ಈ ತಿಂದಿದ್ದು ಅನ್ನದ ಮೇಲೆ ಹಣ ಹೇಳ್ತೀನಿ, ಊಟ ಫುಲ್ 100ಗೆ 99.9% ಮಾರ್ಕ್ಸ್ ಕೊಡ್ತೀನಿ. 0.1% ಏನಕ್ಕೆ ಮಾರ್ಕ್ಸ್ ಕೊಡಲ್ಲ ಅಂದರೆ ಹುಳಿ ಸ್ವಲ್ಪ ಓಕೆ. ಬಹುಶಃ ಅದೆಲ್ಲ ಖಾರ ತಿಂದ್ಬಿಟ್ಟು ಸ್ವಲ್ಪ ಸಪ್ಪೆ ತಿಂದಿದ್ದಕ್ಕೆ ಹಂಗೆ ಅನ್ಸಿರ್ಬೋದೇನೋ. ಬಟ್ ಒಂದೊಂದು ಕಾಸು ಕೊಟ್ಟಿರೋದಕ್ಕೂ ಈ ಒಂದೊಂದು ಊಟಕ್ಕೂ ನನ್ನ ಮಗನ ಯಾರಾದರೂ ಮನೆಗೆ ಫ್ಯಾಮಿಲಿ ಫ್ರೆಂಡ್ಸು ಬರ್ತಾರೆ ಅಂದರೆ ಬೇಯಿಸ್ಕೊಂಡು ಕೂತ್ಕೋಬೇಡಿ, 500 ರೂಪಾಯಿ ಕೊಟ್ಟು ಆರ್ಡ್ರ್ ಮಾಡಿ. ನನ್ನ ಮಗನ ಎಲ್ಲ ನೆಮ್ಮದಿಯಾಗಿ ತಿನ್ಬೋದು. 1 kg ಅನ್ನ ಕೊಡ್ತಾರೆ, 1 kg ಅನ್ನ ಅದಕ್ಕಿಂತ ತಿನ್ಬೇಕ ಏನು ರಾಕ್ಷಸರ ಖಾರ ನಂದಾಯ್ತು. ಈಗ ನಮ್ಮ ಅಮ್ಮನ ಕೋಟ ಇದೆ, ಬನ್ನಿ ನೆಕ್ಸ್ಟ್ ಸೆಕೆಂಡ್ ಹಾಕು. ನನಗೆ ಓಕೆ, ನನಗೆ ಖಾರ ನಾನು ಅಷ್ಟೊಂದು ತಿನ್ನಲ್ಲ, ಬಟ್ ನಮ್ಮಮ್ಮ ಸಖತ್ ಎಂಜಾಯ್ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ನಮ್ಮಮ್ಮನ ರಿವ್ಯೂ ಕೇಳ್ತೀನಿ. 1 kg ಅನ್ನ ಉಂಟವಳೆ ನಮ್ಮಮ್ಮ. 1 kg ತಿಂತಿಲ್ಲ. ಸುಮ್ಮನೆ ಒಂದು ಹಾಡು ಬಂತು ಹೇಳಿದೆ. ಅನ್ನ ರಸವನ್ನು ತಿಂತಿದ್ದಾರೆ. ಆಂಧ್ರ ರಸಾಗೆ ನಾನು ಬಹಳ ದೊಡ್ಡ ಫ್ಯಾನ್. ನನ್ನ ಫ್ರೆಂಡು ಆಂಧ್ರದಲ್ಲಿದ್ದಾನೆ, ಅವ್ನ ಮನೆಗೆ ಹೋದಾಗೆಲ್ಲ ನಾನು ರಸ ಮಾಡಿಸ್ಕೊಂಡು ತಿಂತೀನಿ. ಚಟ್ನಿ ಪುಡಿ ಮಾಡ್ತಾರೆ ಸಕ್ಕತ್ತಾಗಿ. ಅಯ್ಯೋ ಎಂಥ ಚಟ್ನಿ ಪುಡಿ ಅಂದರೆ ಅದು ಎಂಥದೋ ಸಖತ್ತಾಗಿರುತ್ತಪ್ಪ. ಈ ಆಂಧ್ರದವ್ರದ್ದು ಊಟ ಅಂತೂ ನನಗೆ ಭಾರಿ ಇಷ್ಟ. ನನಗೆ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ ಅಡುಗೆ, ಬಟ್ ಏನಂದರೆ ಸ್ಪೈಸಿ. ಅಪರೂಪಕ್ಕೆ ತಿಂದರೆ ಏನಾಗಲ್ಲ, ರೆಗ್ಯುಲರ್ ಆಗಿ ನಮ್ಗೆ ಅಭ್ಯಾಸ ಆಗಲ್ಲ. ಈ ಥರ ಖಾರ ತಿಂದರೆ ಅಲಸರ್ ಬಂದ್ಬಿಡುತ್ತೆ. ಸಖತ್ತಾಗಿದೆ. ತುಪ್ಪನೇ ಹಾಕೊಂಡ್ಲಿ ಹಂಗೆ ತಿಂತಿದ್ಯಾ? ತುಪ್ಪ ಹಾಕೊಂಡ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಓಹೋ ಓಹೋ, ಸೂಪರ್ ಅದು. ಇದು ನಾವು ಈ ಥರ ತಿಂತಾ ಇದ್ದಿದ್ದು ಪ್ರಮೋಷನ್ಗೆ ಹೋದಾಗ. ಅಂದರೆ ಅವಾಗ ಫುಡ್ ಪ್ರಮೋಷನಲ್ಲಿ ನಮಗೆ ವೆರೈಟಿ ಆಫ್ ಫುಡ್ಸ್ ಬರೋದು, ಅವಾಗ ತಿನ್ನಲೇಬೇಕಿತ್ತು. ಇವಾಗ ಸುಮಾರು 4 ತಿಂಗಳಾದ್ಮೇಲೆ ಈ ಥರ ನಾವೇ ಕಾಸು ಕೊಟ್ಟು ಒಂದು ಫುಡ್ನ ಎಂಜಾಯ್ ಮಾಡಿದ್ವಿ ಇವತ್ತು. 40 ನಮ್ಮ ಮುಂದು. ಧನ್ಯವಾದಗಳು 40ಗೆ. ಎಂಜಾಯ್. 1 kg ಅನ್ನ ಉಂಟವಳೆ ನಮ್ಮಮ್ಮ. ನಿಂಗೊಂದು ಹಾಡು. ಏನು ಮಾಡ್ತೇವೆ? ತೊಂಡೆಕಾಯಿ ಪಲ್ಯ ಖಾರ ಖಾರ ಸಾಕತ್ತಾಗದೆ. ಆದ್ರೆ ಕಳ್ಳಕ್ಕೆ ಬೀಜ ಎಲ್ಲ ಹಾಕಿ ಮಾಡಿದ್ದಾರೆ ತೊಂಡೆಕಾಯಿ ಪಲ್ಯ. ನನಗಂತೂ ತಲೆಯಿಂದ ಕೆಳಕ್ ತನಕ ಖಾರ ಉರ್ರ ನೋಡ್ತು ಬ್ರೈನ್ಗೆ. 1 ಸೆಕೆಂಡು ಮೆಣಸಿನ್ಕಾಯಿ ನೋಡ್ಕೊಂಡು ತಿಂತಾ ಇದ್ದೀನಿ. ಅಲ್ಲ, ನನ್ನ ಕೈಯಲ್ಲಿರೋ ಮೂಳೆಗಳೆಲ್ಲ ಈ ಖಾರಕ್ಕೆ ಅಲ್ಲಾಡಿರ್ತವೆ ಇವಾಗ. ಒಣಮೆಣಸಿನ್ಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ ಪಲ್ಯಕ್ಕೆ. ಬಟ್ ತುಂಬ ಚೆನ್ನಾಗಿದೆ. ನಮ್ಗೆ ಹೋಗ್ತಿಲ್ಲ ಇಷ್ಟೊಂದು ಖಾರ ತಿನ್ನಕ್ಕೆ. ಬಟ್ ಅಪರೂಪಕ್ಕೆ ತಿಂದರೆ ಮಜಾ. ನನ್ನ ಕೈ ಸತಾಗಿರೋ ನರ ಎಲ್ಲ ಎದ್ದಿರಿತು ಇವಾಗ ಕೈ ಒಳಗೆ. ನಂದು ಹೆಂಗಿತ್ತು? ಹೋಗ್ಬಿಡ್ತೀನಿ. ತುಟಿ ಎಲ್ಲ ಉರಿತದೆ, ಕಣ್ಣು ಉರಿತದೆ. ಮಜಾ ಬಂತಲ್ಲ? ಹೇಳಿಲ್ಲ, ಸತ್ತಿರೋ ಜೀವಕೋಶಗಳು ಮತ್ತೆ ಹುಟ್ಟುಬಿಡ್ತವೆ. ಬಟ್ ಇಷ್ಟೊಂದು ಖಾರ ತಿನ್ನಕ್ಕಾಗಲ್ಲ. ನಾವು 2 ಟೈಮ್ಸ್ ತಿನ್ನೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಇಷ್ಟೇನೋ ಒಂದೇ ಸಲ ತಿಂದ್ಬಿಟ್ರೆ ಬಾತ್ರೂಮಲ್ಲೇ ಕೂತಿರ್ತೀವಿ ಅಷ್ಟೇ. ಒಂದೇ ಬೇದಿ ಗಾಯ್ಸ್, ಖಾರಕ್ಕೆ ಗಾಯ್ಸ್. ಟೇಸ್ಟ್ ವೈಸ್ ಅಲ್ಲ, ಫುಡ್ ವೈಸ್ ಅಲ್ಲ, ಖಾರಕ್ಕೆ. ನಾವು ಇಷ್ಟು ಖಾರ ನಾವು ತಿನ್ನಲ್ಲ. ಆಂಧ್ರದವರು ಖಾರ ಇಲ್ದೇನೆ ಊಟನೇ ಮಾಡಲ್ಲ ಅವರು. ಮೊಸರಂತೂ ಫುಲ್ ಹಿಂಗೆ ಇಟ್ಟಿದ್ದೀನಿ. ಮೊಸರು ತಿಂದೇ ಇಲ್ಲ ನಾವು, ಅಷ್ಟಕ್ಕೆ ಉಷ್ಟಾಗೋತ್ತು. ನಮಗೆ ಹೊಟ್ಟೆನೂ ತುಂಬೋಯ್ತು. ಒಂಥರ ಏನು ಗೊತ್ತಾ, ರುಚಿ ಇದೆ. ಇನ್ನೊಂದು 4 ತುತ್ತು ಎಕ್ಸ್ಟ್ರಾ ತಿನ್ನೋಣ ಅನ್ಸುತ್ತೆ. ಈ ಖಾರ ಏನು ಮಾಡ್ಬಿಡ್ತು, ಬೀಟ್ ಮಾಡ್ಬಿಡ್ತು ಎಲ್ಲದನ್ನೂ. ಬನ್ನಿ ಗಾಯ್ಸ್, ಎಷ್ಟು ಐಟಮ್ ಇತ್ತವ ಟೋಟಲು? ನೋಡು, ಅನ್ನ 1 kg ಅನ್ನ. ನಿಜ ಸುಳ್ಳು ಹೇಳ್ತಾಳವಳು. ಸುಮ್ಮನೆ ಅಂತಿದ್ದು ನಾನು. 1 kg ನಾನು ಅನ್ನ ತಿಂದು ಬಿಟ್ರೆ
ಈ ಮನೆ ಮುಳುಗೋಗ್ಬಿಡುತ್ತೆ. ನಿಮ್ಮಪ್ಪ ನನಗೆ ಡೈವರ್ಸ್ ಕೊಟ್ಬಿಡ್ತಾರೆ, ಇವಳನ್ನ ಸಾಕಾಗಲ್ಲ ಎಮ್ಮೆ ಅಂತ. ಅಯ್ಯವ್ವ, ಈ ಪಾತ್ರೆ ಅನ್ನ ತಿಂದ್ಬಿಟ್ರೆ ಹೋಗ್ಬಿಡ್ತೀನಿ. ನಮಗ್ 3 ಹೊತ್ತು ಕಾಯ್ತದ ಅದು, 2 ಹೊತ್ತಲ್ಲ 3 ಹೊತ್ತು ಕಾಯ್ತದ ಅನ್ನ ಅದು ನಮ್ಗೆ. ಚಪಾತಿ ಕೊಟ್ಬಿಟ್ಟಿದ್ರೆ ಎಲ್ಲ ಉಳಿದೋಗಿರೋದಿನ್ನ. ಓಕೆ, ಏನೇನು 1 2 3 4 5 6 7 8 9 10 11 12 13 ತುಪ್ಪ 14 15 ಹಪ್ಪಳ. ಇದು ಸ್ವೀಟ್ ನಾನು ಸಪ್ರೇಟಾಗಿ ತರಿಸಿದ್ದು. 15 ಐಟಮು ಟೋಟಲ್ ಆಗಿ ಬಂದಿದ್ದು 540 ರುಪೀಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಮೊದಲು 375 ರುಪೀಸ್ ಇತ್ತು. ಖಾರ ಒಂದು ವರ್ಷ 1.5 ವರ್ಷದ ಹಿಂದೆ ಅನ್ಸುತ್ತೆ ನಾವು ತರಿಸಿದ್ದು. ಅವಾಗಿನ ರೇಟು ಇವಾಗಿನ ರೇಟು ಅಕ್ಕಿ ಬೇಳೆ ಎಲ್ಲ 15 ಐಟಮು ಇವಾಗ 535 520 ಇಷ್ಟಾಯ್ತು ಗಾಯ್ಸ್. ಇವತ್ತು ಚೆನ್ನಾಗಿ ಉಂಡಿದೀವಿ. ಚೆನ್ನಾಗಿ ನಾಲ್ಗೆಲ್ಲ ಮುರಿತಾ ಇದೆ. ಇದಕ್ಕೆ ತುಪ್ಪನೇ ಹಚ್ಬೇಕು. ನಾಳೆ ಮೋಷನ್ಗೆ ಹೋಗಿ ಬಂದ್ಮೇಲೆ ತಿಕ್ಕವ್ರದೆ ತುಪ್ಪ ಸೋರ್ಕೊ, ತುಪ್ಪ ಎಕ್ಸ್ಟ್ರಾ ಬೇಕೈತಲ್ಲ. ಅಯ್ಯೋ, ನೀವು ಟ್ರೈ ಮಾಡ್ರಿ. ಇಲ್ಲ, ಸೀರಿಯಸ್ ಆಗಿ ಚೆನ್ನಾಗಿತ್ತು. ಖಾರ ಹೆವಿ ಇದೆ, ಬಟ್ ಟೇಸ್ಟ್ ವೈಸ್ ನೆಕ್ಸ್ಟ್ ಲೆವೆಲ್. ನಂದಿನಿ ಓಕೆನಾ? ನಮ್ಮ ಖುಷಿಗೆ ನಾವು ತರ್ಸ್ಕೊಂಡು ತಿಂದ್ವಿ. ಪೀಸ್.